ಆತ್ಮೀಯ ಸಾಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಗಿನ ಹಿಮವಂತ ಋತು ಪುಷ್ಯ ಶುದ್ಧ ಏಕಾದಶಿ, ಸರ್ವೇಶಾಂ ಏಕಾದಶಿ, ವಿಶೇಷೇಣಾಂ ವೈಕುಂಠ ಏಕಾದಶಿ, ಮಂಗಳವಾರ 30/12/2025. ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ, ತಿಥಿ ಬಂದು ಏಕಾದಶಿ, ರಾತ್ರಿ 1:17 ನಕ್ಷತ್ರ ಬಂದು ಭರಣಿ ನಕ್ಷತ್ರ, ರಾತ್ರಿ 1 ಗಂಟೆವರೆಗೂ ಇರ್ತದೆ. ಯೋಗ ಬಂದು ಸಿದ್ಧ ಯೋಗ, ಕರ್ಣ ಬಂದು ವಣಿಜ. ಇದು ಈ ದಿನದ ಪಂಚಾಂಗ ವಿಶೇಷ. ದಿನ ವಿಶೇಷ ಬಹಳ ಉತ್ತಮವಾದ ದಿನ ಇದು, ವೈಕುಂಠ ಏಕಾದಶಿ. ಆ ವಿಷಯ ತಮಗೆಲ್ಲ ತಿಳಿದಿರ್ತಕ್ಕಂಥದ್ದೇ. ಆದ್ಮೇಲೆ ಅಲ್ಲಿಂದ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿ, ಧನಾಗಮನ, ಹೂವಿನ ಬೆಳೆಗಾರರಿಗೆ ಒಳ್ಳೆಯ ದಿನ ಇವತ್ತು. ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಮಾರ್ಗದರ್ಶನ. ಹೈನುಗಾರಿಕೆಯಲ್ಲಿ ಎಲ್ಲ ಜೀವರಾಶಿಗಳ ಸಾಕ್ತಕ್ಕಂಥ ರೈತರಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಈ ಮಿಲ್ಕ್ ಪಾರ್ಲರ್ಗಳಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ವೈಕುಂಠ ನಾರಾಯಣನ ಧ್ಯಾನ ಮಾಡಿಪದ್ದು ವೈಕುಂಠ ಏಕಾದಶಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸ್ವಉದ್ಯೋಗಿಗಳಿಗೆ ಹೊಸ ತಿರುವು, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಶುಭಕರವಾದ ದಿನ. ಜೇನು ಸಾಗಾಣಿಕೆ, ರಬ್ಬರು, ಕಾಫಿ ಪ್ಲಾಂಟರ್ಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಿಗೆ ಬಹಳ ಉತ್ತಮವಾದ ದಿನ. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ಲಾಭ ಇರ್ತದೆ. ನಾರಾಯಣ ನಾಮಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ನಾವು ಈಗ ಮಿಥುನ ರಾಶಿಗೆ ಬಂದಾಗ, ಮಿಥುನ ರಾಶಿಗೆ ನೋಡಿ, ಹಣಕಾಸು ಹೊಂದಿಸುವ ಚಿಂತೆ, ಸ್ವಲ್ಪ ಹಣಕಾಸು ಹೊಂದಿಕೆಯಲ್ಲಿ ವ್ಯತ್ಯಯ ಆಗ್ತದೆ ಇವತ್ತು. ಈ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಇರ್ತದೆ. ಈ ತೋಟಗಾರಿಕೆ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ. ಹೈನುಗಾರಿಕೆಯವ್ರಿಗೆ ಮಾತ್ರ ಸ್ವಲ್ಪ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದಿಲ್ಲ, ಮಿಶ್ರ ಫಲ ಇರ್ತದೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆ ಆಗ್ತದೆ. ಡಾಕ್ಟರ್ಸ್ಗೆ, ವೈದ್ಯರಿಗೆ ಒಳ್ಳೆಯ ಶುಭಕರವಾದ ದಿನ. ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ, ರೈತರಿಗೆ ಶುಭದಾಯಕವಾದ ದಿನ. ಕಾರ್ಮಿಕರಿಗೆ ಸ್ವಲ್ಪ ನೀರಸವಾಗಿರ್ತಕ್ಕಂಥ ದಿನ. ಸರ್ಕಾರಿ ನೌಕರಿಗೂ ಸಹ ಇವತ್ತು ಬಹಳ ಕಷ್ಟಕರವಾಗಿರ್ತಕ್ಕಂಥ ದಿನ ಆಗಿರ್ತದೆ. ಹೊಗೆ ಸೊಪ್ಪು, ಶುಂಠಿ ಬೆಳೆಯೋರಿಗೆ ಒಳ್ಳೆಯ ಮಾರ್ಗದರ್ಶನ ಇರ್ತದೆ. ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಹಾಲು, ಮೊಸರು, ತುಪ್ಪ, ಪೇಡ ಇಂಥವು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಗೋವಿಂದ ನಾಮಸ್ಮರಣೆ ಮಾಡಿ. ಶ್ರೀ ಶ್ರೀನಿವಾಸ ಗೋವಿಂದ ಅಂಥೇಳಿ ಇವತ್ತು ಬಹಳ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಕ್ಷೇತ್ರ ದರ್ಶನ. ಸರ್ಕಾರಿ ನೌಕರರಿಗೆ ಇವತ್ತು ಬಹಳ ಕಿರಿಕಿರಿ. ಸ್ವೋದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ, ತೋಟದ ಬೆಳೆಗಾರರಿಗೆ ಶುಭಕರವಾದ ದಿನ. ತರಕಾರಿ, ಹೂವು, ಹಣ್ಣು ವ್ಯಾಪಾರ ಮಾಡ್ತಕ್ಕಂಥದ್ದು ಒಳ್ಳೆಯ ವ್ಯಾಪಾರ ಆಗುತ್ತೆ. ನೀವು ಸಹ ಇವತ್ತು ಗೋವಿಂದನಾಮ ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ವಿಘ್ನ. ಕಟ್ಟಡ ಕಾರ್ಮಿಕರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ದಿನ. ಸ್ವಉದ್ಯೋಗಿಗಳಿಗೆ ಬಹಳ ಒಳ್ಳೆಯ ದಿನ. ರೈತರಿಗೆ ಶುಭ ಸುದ್ದಿ. ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಈ ದಿನ ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವ್ರು, ಗ್ರಂಥಿಗೆ ಅಂಗಡಿಯವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಅವರು ಸಹ ಗುರುನಾಮ ಸ್ಮರಣೆ ಮಾಡಿ. ವಾಯುವ್ಯ ಅದೃಷ್ಟ ದಿಕ್ಕು, 2 ಅದೃಷ್ಟ ಸಂಖ್ಯೆ, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಈ ಹೂವು, ಹಣ್ಣು, ತರಕಾರಿ ಬೆಳೆಗಾರರಿಗೆ ಮಿಶ್ರ ಫಲ. ಇವರು ಅಂದುಕೊಂಡಷ್ಟು ಇವತ್ತು ಲಾಭಾದಾಯ ಸಿಕ್ಕಲ್ಲ ಇವರಿಗೆ, ಆದರೂ ನಷ್ಟವಿರೋದಿಲ್ಲ. ಹೈನುಗಾರಿಕೆಯವರಿಗೆ ಶುಭ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭ. ಅದೇ ರೀತಿಯಲ್ಲಿ ಹೊರದೇಶದಲ್ಲಿರ್ತಕ್ಕಂತಹ ನಿಮ್ಮ ಇಷ್ಟಮಿತ್ರರು ಬಂದರಿಂದ ಒಳ್ಳೆಯ ಸುದ್ದಿ ಬರ್ತಕ್ಕಂಥದ್ದು. ಕುರಿ, ಕೋಳಿ, ಮೇಕೆ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಶಿವನಾಮ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ನೌಕರರಿಗೆ ಬಹಳ ಕಷ್ಟಕರವಾದ ದಿನ ಇವತ್ತು. ಒತ್ತಡಗಳು ಜಾಸ್ತಿ. ಈ ಸರ್ವಿಸ್ ಮಾಡ್ತಕ್ಕಂಥವ್ರು, ಪೊಲೀಸ್ ಡ್ಯೂಟಿ ಮಾಡ್ತಕ್ಕಂಥವ್ರು, ಈ ಮಿಲ್ಟ್ರಿ ಡ್ಯೂಟಿ ಮಾಡ್ತಕ್ಕಂಥವ್ರು, ಗಾರ್ಡ್ಸು, ಇವರಿಗೆಲ್ಲ ಬಹಳ ಕಷ್ಟವಾಗಿರ್ತಕ್ಕಂಥ ದಿನ ಆಗಿರ್ತದೆ. ಒತ್ತಡದಲ್ಲಿರ್ತಾರೆ ಇವತ್ತು. ವಿದ್ಯಾರ್ಥಿಗಳಿಗೆ ಶುಭ. ಎಲ್ಲ ರೀತಿಯ ರೈತರಿಗೆ ಶುಭಕರವಾದ ದಿನ. ಔಷಧ ವ್ಯಾಪಾರಿಗಳಿಗೆ ಶುಭ. ನೀವು ವೆಂಕಟೇಶ್ವರ ನಾಮಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಶುಭ. ರೈತರಿಗೆ ಮಿಶ್ರ
ಪ್ರಗತಿ ಅಂದರೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅವ್ರಿಗೆ ಇವತ್ತು ಅಂದರೆ ರೈತರಿಗೆ ವ್ಯಾಪಾರ ಒಂದಲ್ಲ, ವ್ಯವಸಾಯದಲ್ಲಿ ಇವತ್ತು ಒಳ್ಳೆ ಮಿಶ್ರ ಪ್ರಗತಿ ಇರತಕ್ಕಂಥದ್ದು. ತರಕಾರಿ ಬೆಳೆಗಾರರಿಗೆ ಸಹ ನೆಗೆಟಿವ್ ಮತ್ತು ಪಾಸಿಟಿವ್ ಮಿಶ್ರ ಫಲ ಆಗಿರ್ತಕ್ಕಂಥದ್ದು. ಸರ್ಕಾರ ಅಧಿಕಾರಿಗಳಿಗೆ ತೊಂದರೆ ಇರ್ತಕ್ಕಂಥದ್ದು. ಹೂವು, ಹಾಲು, ಹಣ್ಣು, ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ವೆಂಕಟೇಶ್ವರ ನಾಮ ಸ್ಮರಣೆ ಮಾಡಿ 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಣದ ಒಳಹರಿವಿನಲ್ಲಿ ವ್ಯತ್ಯಯದಿಂದ ಸಮಸ್ಯೆಗಳು. ಮಾವು, ಗೇರು, ಹಲಸು ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ. ಕಟ್ಟಡ ಕಾರ್ಮಿಕರಿಗೆ ಶುಭ. ಈ ದಿನ ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್ಸು ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗ್ತದೆ. ಲಕ್ಷ್ಮೀ ಜನಾರ್ದನನ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಸಹೋದ್ಯೋಗಿಗಳಿಗೆ ಉತ್ತಮ ಅವಕಾಶ. ಭೂ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನೆಗೆಟಿವಿಟಿ ಇರ್ತದೆ. ರೇಷ್ಮೆ, ಜೇನು, ಕೋಳಿ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಸಹ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಪ್ಲಾಂಟೇಶನ್ ಅಂದರೆ ಕಾಫಿ ಪ್ಲಾಂಟರ್ಗಳು, ಟೀ ಪ್ಲಾಂಟರ್ಗಳು, ರಬ್ಬರ್ ಪ್ಲಾಂಟರ್ಗಳಿಗೆ ಅವ್ರಿಗೆ ಮಿಶ್ರ ಫಲ. ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ಇವತ್ತು. ರಾಮನಾಮ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ. ಈ ತೋಟಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಬಹಳ ಒಳ್ಳೆಯ ದಿನ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೊತ್ತು ಬಹಳ ಹೇಳ್ಕೊಟ್ಟ ದಿನ ಆಗಿರ್ತಕ್ಕಂಥದ್ದು ಇವತ್ತು. ಆರೋಗ್ಯ ಸಹಾಯಕರಿಗೆ ಶುಭಕರವಾದ ದಿನ. ಹಾಲು ಉತ್ಪಾದಕರಿಗೂ ಸಹ ಶುಭ ಇರ್ತದೆ. ರಿಟೇಲ್ ಟ್ರೇಡರ್ಸ್ ಅಂದರೆ ಚಿಲ್ಲರೆ ಸರಕುಗಳ ಅಂಗಡಿ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಹನುಮನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಯ ದಿನಭವಿಷ್ಯ ಆಗಿರುತ್ತೆ. ಆದ್ಮೇಲೆ ಇವತ್ತು ವೈಕುಂಠ ಏಕಾದಶಿ ಇರ್ತಕ್ಕಂಥದ್ದು. ಮಹಾವಿಷ್ಣುವಿಗೆ ಪ್ರಿಯಕರವಾಗಿರ್ತಕ್ಕಂಥ ದಿನ ಇದು. ಮಹಾವಿಷ್ಣುವು ಈ ಒಂದು ವೈಕುಂಠ ಏಕಾದಶಿನ ನಮ್ಮ ಸಾಯಸ್ಮೃತಿ ವೀಕ್ಷಕರಿಗೆಲ್ಲನೂ ಒಳ್ಳೆಯ ಒಂದು ಆಶಸ್ಸು ಕೊಡಲಿ ಅಂತ ಆ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನೀವು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭಾಳಷ್ಟು ಜನ ನಿಮ್ಮ ಸ್ನೇಹಿತರನ್ನ ಮಾಡಿಸಿ. ಅದೇ ರೀತಿ ನಿಮಗೇನಾದರೂ ಬರ್ತಕ್ಕಂಥ ಅನುಮಾನಗಳಿಗೆ ಆಗಲಿ, ನಿಮ್ಗೆ ಇರ್ತಕ್ಕಂಥ ವಿಷಯಗಳು ತಿಳ್ಕೊಳ್ಬೇಕಾದಲ್ಲಿ ಕಾಮೆಂಟ್ ಮಾಡಿ ಅಥವಾ ಫೋನ್ ಮಾಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಾವು ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.